ಹಿಂದಿಯನ್ನು ಈ ರೀತಿ ಮುಂದಿಟ್ಕೊಂಡು ಭಾರತ ಕಟ್ಟೋದಾದರೆ ಭಾರತ ಅನ್ನುವ ಪರಿಕಲ್ಪನೆ ಉಳಿಯುತ್ತಾ ಅನ್ನೋದು ಸಾಮಾನ್ಯ ಜ್ಞಾನ ನಿಮಗಿಲ್ವಾ? ಮಾತಾಡೋರಿಗೆ ಸಾಮಾನ್ಯ ಜ್ಞಾನ ಇಲ್ವಾ? ಹಿಂದಿಯಿಂದ ಒಂದು ಭಾರತ ಅನ್ನೋದಾದರೆ ನೀವು ಹೇಳ್ತೀರಿ ಒಂದು ದೇಶ ಒಂದು ಭಾಷೆ ಅಂತ. ಒಂದು ದೇಶ ಒಪ್ಕೋತೀವಿ, ನಾವೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಒಂದು ಭಾಷೆ ಅನ್ನೋ ಮಾತು ಹಾಡಿದ್ರೆ ನಾಳೆ ಭಾರತದ ಒಕ್ಕೂಟ ಏನಾಗುತ್ತೆ ಅನ್ನುವ ಸಾಮಾನ್ಯ ಜ್ಞಾನ BJP ನಾಯಕರುಗಳಿಗೆ ಇರಲಿ. ಏನಾಯಿತು? ಪಾಕಿಸ್ತಾನ ಬಾಂಗ್ಲಾದೇಶ ವಿಭಾಗ ಆಗಲಿಕ್ಕೆ ಯಾವುದು ಕಾರಣ ಅಂತ ಏನಾದರೂ ಗೊತ್ತಿದೆಯಾ? ಅವತ್ತು ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಆಚೆಗೆ ಹೋಗ್ಬೇಕಾದ್ರೆ ಅದು ಭಾಷೆ ಚಳುವಳಿ. ಹಾಗಾಗಿ ಅಂಥದ್ದೊಂದು ಉದಾಹರಣೆಗೆ ನೀವು ನಮ್ಮನ್ನು ಪ್ರಚೋದಿಸ್ತಾ ಇದ್ದೀರಿ BJP ನಾಯಕರು ಅಂತ ನನಗೆ ಅನ್ನಿಸ್ತಾ ಇದೆ. ಪ್ರಚೋದನೆ ಮಾಡ್ತಾ ಇದ್ದೀರಿ ಅಂತ ಅನ್ನಿಸ್ತಾ ಇದೆ. ದೇಶಪ್ರೇಮವನ್ನು ನೀವು ನಮಗೆ ಹೇಳ್ಕೊಡ್ತೀರಿ. ಯಾವ ಸೀಮೆ ನೀವು ದೇಶಪ್ರೇಮಿಗಳು? ನೀವೆಲ್ಲ ಸ್ವಯಂ ಘೋಷಿತ ದೇಶಪ್ರೇಮಿಗಳು. ನೀವು ಯಾವತ್ತಾದ್ರೂ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿ ಜೈಲಿಗೆ ಹೋದವರ ನೀವೆಲ್ಲ? ಇಲ್ವಲ್ಲ. ಯಾವ ಉದಾಹರಣೆಗಳು ಇಲ್ವಲ್ಲ. ಈ ದೇಶಕ್ಕಾಗಿ ಹೋರಾಟ ಮಾಡಿ ಚಳವಳಿ ಮಾಡಿ ದೇಶಕ್ಕೆ ಹೋದರು ನೀವ್ಯಾರೂ ಅಲ್ಲ. ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ನನ್ನ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ನಾನು ಗೋಕಾ ಚಳವಳಿ ಮುಖಾಂತರ ರಾಜಕಾರಣಕ್ಕೆ ಬಂದಂಥದ್ದು. ಅವತ್ತು ಗೋಕಾ ಚಳವಳಿಯಲ್ಲಿ ನಡೆದಂಥ ಲಾಠಿ ಚಾರ್ಜಲ್ಲಿ ನಾನು ಲಾಠಿ ಹೆಡ್ ತಿಂದಿದ್ದೆ ಅಂತ. ಅಶೋಕ್ ಅವರೇ, ವಿರೋಧ ಪಕ್ಷದ ನಾಯಕರು ಯಾವತ್ತಾದರೂ ಪ್ರತಿ ವರ್ಷ SLCಯಲ್ಲಿ ಈ ನಾಡಿನ ಮಕ್ಕಳು ಎಷ್ಟು ಜನ ಫೇಲ್ ಆಗ್ತಾ ಇದ್ದಾರೆ ಒಂದು ಹಿಂದಿಯಿಂದ ಅಂತ ಹೇಳಿ ಅಂಕಿಅಂಶವನ್ನು ಏನಾದರೂ ತಗೊಂಡು ನಿಮ್ಮ ವಿಧಾನಸಭೆ ಮೊನ್ನೆ ಅಧಿವೇಶನ ನಡೀತಲ್ಲ ಅವತ್ತೇನಾದರೂ ಮಾತಾಡಿದ್ದೀರಾ? ಗೊತ್ತಿದೆಯಾ ಅದರ ಅಂಕಿಅಂಶ ಏನು ಅಂತ? ನೀವೊಬ್ಬರು ವಿರೋಧ ಪಕ್ಷದ ನಾಯಕರು ಗೋಕಾ ಚಳವಳಿ ಮುಖಾಂತರ ನಾನು ರಾಜಕಾರಣಕ್ಕೆ ಬಂದೆ ಅಂತ ಹೇಳ್ತಿರಲ್ಲ. ಯಾವ ಸೀಮೆ ನಿಮ್ಮ ಕನ್ನಡ ಪ್ರೇಮ? ಯಾವ ಸೀಮೆ ಕನ್ನಡದ ಮಕ್ಕಳ ಕಾಳಜಿ? ಏನಾಗಿದೆ? ಮೊನ್ನೆ ರೈಲ್ವೆಯಲ್ಲಿ ಹಿಂದಿ ಪರೀಕ್ಷೆ ಕೊಟ್ಟರು ನಮ್ಮ ಮಕ್ಕಳಿಗೆ. ಡಿ ಗ್ರೂಪ್ನಲ್ಲಿ ಕೆಲಸ ಮಾಡುವಂಥ ಕನ್ನಡದ ಮಕ್ಕಳು ಅಲ್ಲಿ ಪ್ರಮೋಷನ್ಗೋಸ್ಕರ ನಡೆಯುವಂಥ ಒಂದು ಪರೀಕ್ಷೆ 5ನೇ ಕ್ಲಾಸು 7ನೇ ಕ್ಲಾಸು ಪಾಸಾಗಿ ಬಂದಂಥ ಡಿ ಗ್ರೂಪ್ ಇನ್ನವ್ರಿಗೆ ನೀವು ಹಿಂದಿ ಇಂಗ್ಲೀಷಲ್ಲಿ ಕೊಟ್ಟು ಪ್ರಮೋಷನ್ಗೆ ಪರೀಕ್ಷೆ ಬರೀರಿ ಅಂತ ಹೇಳಿದ್ರಲ್ಲ. ಯಾರು ಸಿಕ್ಕಿತ್ತು ಪ್ರಮೋಷನ್? ಯಾರಿಗೆ ಸಿಕ್ತು? ಯಾವ ಹಿಂದಿ ಭಾಷಿಕರು ಬಂದಿದ್ರೋ ಬರೆದ್ರೋ ಅವ್ರಿಗೆ ಪ್ರಮೋಷನ್ ಸಿಕ್ತು. ಯಾಕಂದರೆ ಕನ್ನಡದ ಮಕ್ಕಳಿಗೆ ಹಿಂದಿ ಅರ್ಥ ಆಗಲಿಲ್ಲ, ಹಿಂದಿ ಗೊತ್ತಿರಲಿಲ್ಲ. ಇದಾ ನಿಮ್ಮ ದೇಶ ಪ್ರೇಮ? ಕೇಳಿದ್ದೀರಾ? ಯಾವತ್ತಾದರೂ ಕೇಳಿದ್ದೀರಾ? ಈ ದೇಶ ಯಾವ ಇದ್ರ ಆಧಾರದ ಮೇಲೆ ನಿಂತಿದೆ ಅಂತ ಹೇಳಿ ಯಾವತ್ತಾದರೂ ನೀವು ಮಾತಾಡಿದ್ದೀರಾ? ಯಾವತ್ತೂ ಮಾತಾಡಲಿಲ್ಲ. ನಮ್ಮ ಪಕ್ಷ ಅಧಿಕಾರಕ್ಕೆ ಮುಂದಿನ ದಿನಗಳಲ್ಲಿ ಬಂದರೆ ತ್ರಿಭಾಷಾ ಸೂತ್ರ ಜಾರಿಗೆ ತರ್ತೀವಿ. ಹೇಳ್ರಿ, ನಿಮ್ಮ ಚುನಾವಣೆ ಅಜೆಂಡದಲ್ಲಿ ಹೇಳ್ರಿ, ಅದನ್ನು ಹೇಳ್ಬಿಟ್ಟು ನಿಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತನ್ರಿ. ಕನಿಷ್ಠ ಯಡಿಯೂರಪ್ಪನಿಗಿರೋ ಕಾಳಜಿ ಇಲ್ವಲ್ರಿ ನಿಮಗೆ? ಯಾರಿಗೂ ಯಡಿಯೂರಪ್ಪನವ್ರಿಗಿರೋ ಕಾಳಜಿ ಇಲ್ಲ ನಿಮಗೆ. ನೀವು ಮಹಾ ದೇಶಭಕ್ತರು, ಸ್ವಯಂ ಘೋಷಿತ ದೇಶಭಕ್ತರು. ಇವರು ಬಿಟ್ಟರೆ ದೇಶದಲ್ಲಿ ಇನ್ಯಾರೂ ದೇಶಭಕ್ತರೇ ಇಲ್ಲ.